ಇದು ಒಂದು ರಸ್ತೆಯಲ್ಲ, ಇದು ಒಂದು ಪ್ರಶ್ನೆ. ಕಾಡಿನ ನಡುವೆ ಮೌನದ ಅಂಚಿನಲ್ಲಿ ನಿಂತಿರುವ ಈ ಜಂಕ್ಷನ್ಗೆ ಒಂದು ಹೆಸರಿದೆ, ಜುಗಾರಿ ಕ್ರಾಸ್. ಇಲ್ಲಿ ಎಲ್ಲವೂ ಸರಳವಾಗಿ ಕಾಣುತ್ತದೆ, ಆದರೆ ಸರಳತೆ ಯಾವಾಗಲೂ ಸುರಕ್ಷಿತ ಅಲ್ಲ. ಅಯ್ಯೋ, ಇಷ್ಟೇನಾ ವಿಡಿಯೋ ಅಂತ ನೀವು ಕೇಳ್ಬೋದು. ಈ ರೋಚಕ ಜುಗಾರಿ ಕ್ರಾಸ್ ಸಸ್ಪೆನ್ಸ್ ಸ್ಟೋರಿನ 3D ರಲ್ಲಿ ಕ್ರಿಯೇಟ್ ಮಾಡಿದೀನಿ. ಲಾಸ್ಟ್ ಅಲ್ಲಿ ಅದನ್ನ ಹಾಕ್ತೀನಿ ನೋಡಿ. ನೀವು ಯೂಟ್ಯೂಬ್ ಅಲ್ಲಿ ಒಂದ್ಸಲ ಆದ್ರೂ ಈ ತರ 3D ಡಾಕ್ಯುಮೆಂಟರಿ ವಿಡಿಯೋಸ್ ನೋಡಿರ್ಬೋದು. ಈ ತರ ಚಾನಲ್ಸ್ ಯೂಟ್ಯೂಬ್ ಅಲ್ಲಿ ಕಮ್ಮಿ ಇದೆ, ಆದ್ರೆ ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಮಿಲಿಯನ್ಸ್ ವ್ಯೂಸ್ ಬರ್ತಾ ಇದೆ. ಇದನ್ನ ನೋಡಿ ನಿಮ್ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡಬಹುದು, ಇಂಥ ವಿಡಿಯೋಸ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಗುರು. ದೊಡ್ಡ ಬ್ಲೆಂಡರ್ ಸಾಫ್ಟ್ವೇರ್, ಮಾಯಾ ಸಾಫ್ಟ್ವೇರ್, ಜಾಸ್ತಿ ಸ್ಕಿಲ್ಸ್ ಬೇಕು, ಜಾಸ್ತಿ ನಾಲೆಜ್ ಬೇಕು, ಆಗಿದ್ರೇನೆ ಈ ತರ ವಿಡಿಯೋಸ್ ಮಾಡೋದು ಅಂತ. ಆದ್ರೆ ನಿಜ ಏನ್ ಗೊತ್ತಾ, ಇವತ್ತಿನ ಈ ಜಗತ್ತಲ್ಲಿ ಈ ತರ ವಿಡಿಯೋಸ್ ಮಾಡೋದು ತುಂಬಾ ಈಸಿ, ಆದ್ರೆ ಆ ಪ್ರೋಸೆಸ್ ಗೊತ್ತಿರಬೇಕು ಅಷ್ಟೇ. ಅದನ್ನ ಈ ಟೆಕ್ನೋಮಾಯ ಕನ್ನಡ ಚಾನಲ್ ಅಲ್ಲಿ ಈ ಟೆಕ್ ಮಹಿ ನಿಮ್ಗೆ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದು ಕೂಡ 100% ಫ್ರೀ ಟೂಲ್ಸ್ ನ ಯೂಸ್ ಮಾಡ್ಕೊಂಡು. ಹಾಯ್ ಟೆಕ್ ಸೋಲ್ಜರ್ಸ್, ಈ ಟೆಕ್ ಮಾಯ ಲೋಕಕ್ಕೆ ಮರಳಿ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ತುಂಬಾ ಜನಕ್ಕೆ ಈ ವಿಡಿಯೋಸ್ ಮಾಡಿದ್ರೆ ಯೂಟ್ಯೂಬ್ ಅಲ್ಲಿ ಮಾನಿಟೈಸೇಷನ್ ಆಗಲ್ಲ ಅಂತ ಡೌಟ್ ಇದೆ. ಸೊ ಅದೆಲ್ಲ ಡೌಟ್ಸ್ ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಸೊ ಅದಕ್ಕೆ ಎಲ್ಲೂ ಸ್ಕಿಪ್ ಮಾಡ್ದಿರಾ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. 100% ಮಾನಿಟೈಸೇಷನ್ ಆಗುತ್ತೆ. ಈ ತರ ಫೇಸ್ಲೆಸ್ ಯೂಟ್ಯೂಬ್ ಚಾನಲ್ಗೆ ಮೇನ್ಲಿ 5 ಥಿಂಗ್ಸ್ ಬೇಕು. ಒಂದೇದು ಮೇನ್ ಸ್ಕ್ರಿಪ್ಟ್, ಎರಡನೇದು ಇಮೇಜ್ ಜನರೇಟ್ ಮಾಡ್ಬೇಕು, ಮೂರನೇದು ಇಮೇಜ್ ಜನರೇಟ್ ಮಾಡಿರೋದನ್ನ ವಿಡಿಯೋ ಜನರೇಟ್ ಮಾಡ್ಬೇಕು, ಅಂಡ್ ದೆನ್ ಮೇನ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಆಡಿಯೋ, ವಾಯ್ಸ್ ಓವರ್. ಈ ವಾಯ್ಸ್ ಓವರ್ ಅಂತೂ ತುಂಬಾ ಇಂಪಾರ್ಟೆಂಟ್. ಅಂಡ್ ಐದನೇದು ಎಡಿಟಿಂಗ್. ಇಷ್ಟಿದ್ರೆ ಒಂದು ಫೇಸ್ಲೆಸ್ ಚಾನಲ್ ನ ನೀವು ಯಾವುದೇ ಇಕ್ವಿಪ್ಮೆಂಟ್ ಇಲ್ದಿರಾ ಮನೆಯಲ್ಲೇ ಮಾಡಬಹುದು. ಜಸ್ಟ್ ಒಂದು ಲ್ಯಾಪ್ಟಾಪ್ ಇದ್ರೆ ಸಾಕು. ಓಕೆ, ಮೊದಲು ಇವಾಗ ನೀವು ಯಾವ ನೀಶ್ ಅಲ್ಲಿ, ಯಾವ ಕ್ಯಾಟಗರಿನಲ್ಲಿ ವಿಡಿಯೋಸ್ ಮಾಡಬೇಕು ಅಂತ ಮೈಂಡ್ ಅಲ್ಲಿ ಫಿಕ್ಸ್ ಆಗಿ, ಆಮೇಲೆ ಇದ್ರ ಬಗ್ಗೆ 1 or 2 ವೀಕ್ಸ್ ಫುಲ್ ರಿಸರ್ಚ್ ಮಾಡಿ ಆ ಸ್ಕಿಲ್ಸ್ ನ ಬೆಳೆಸ್ಕೊಳ್ಳಿ. ಆಮೇಲೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಒಂದೊಂದೇ ವಿಡಿಯೋಸ್ ಹಾಕ್ತಾ ಬನ್ನಿ. ಸ್ಟಾರ್ಟಿಂಗ್ ಅಲ್ಲಿ ತುಂಬಾನೇ ಕಷ್ಟ ಆಗುತ್ತೆ, ಬಟ್ ಅದನ್ನೆಲ್ಲ ಈಸಿ ಮಾಡ್ಕೊಳ್ಳೋದಕ್ಕೆ ಈ ಟೆಕ್ನೋಮಾಯ ಕನ್ನಡ ಚಾನಲ್ ಇರೋದು. ಸೊ ಒಂದೊಂದೇ ವಿಡಿಯೋಸ್ ಎಲ್ಲ ಹಾಕಿರೋದೆಲ್ಲ ನೋಡಿ, ಎಲ್ಲ ಟೆಕ್ ರಿಲೇಟೆಡ್ ಅಂಡ್ ಕಂಟೆಂಟ್ ಕ್ರಿಯೇಷನ್ ಟೂಲ್ಸ್ ಕೂಡ ನಮ್ಮ ಚಾನಲ್ ಕವರ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ನಿಮಗೆ ಒಂದು ನಾಲೆಜ್ ಈ ಚಾನಲ್ ಇಂದ ಸಿಗುತ್ತೆ. ಈಗ ನಾನೇನು ಎಕ್ಸ್ಪ್ಲೇನ್ ಮಾಡ್ತೀನೋ ಲ್ಯಾಪ್ಟಾಪ್ ಅಲ್ಲಿ, ಅದೆಲ್ಲ ನೀವು ಮೊಬೈಲ್ ನಲ್ಲೇ ಮಾಡ್ಬೋದು. ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡಿ. ನಿಮ್ಗೆ ಯೂಸ್ ಆಗಲಿ ಅಂತ ಕಂಪ್ಲೀಟ್ ಡಾಕ್ಯುಮೆಂಟ್ ನೇ ರೆಡಿ ಮಾಡಿದ್ದೀನಿ. ಸ್ಕ್ರಿಪ್ಟಿಂಗ್ ಮತ್ತೆ ಯೂಟ್ಯೂಬ್ಗೆ ಏನೇನು ಬೇಕು ಎಲ್ಲಾನು. ಈಗ ಈ ಸ್ಕ್ರಿಪ್ಟ್ ಪ್ರಾಂಪ್ಟ್ ಏನಿದೆ ಅದನ್ನ ಕಾಪಿ ಮಾಡ್ಕೊಳ್ಳಿ. ಚಾಟ್ ಜಿಪಿಟಿಗಾದ್ರೂ ಬನ್ನಿ, ಇಲ್ಲ ಜೆಮಿನಿಗಾದ್ರೂ ಹೋಗಿ, ಯಾವ ಟೂಲ್ಗಾದ್ರೂ ಹೋಗಿ. ಇಲ್ಲಿ ನೀವು ಜಸ್ಟ್ ಆ ಟಾಪಿಕ್ ನ ರೀಪ್ಲೇಸ್ ಮಾಡಿ ಎಂಟರ್ ಕೊಟ್ರೆ ನಿಮಗೆ ಸ್ಕ್ರಿಪ್ಟ್ ಬಂದ್ಬಿಡುತ್ತೆ. ಸೊ ನೀವು ಕ್ರಾಸ್ ಚೆಕ್ ಮಾಡ್ಕೋಬೇಕು. ಆಮೇಲೆ ನೀವು ಆಲ್ಮೋಸ್ಟ್ ರಿಯಲ್ ಸ್ಟೋರಿನ ಪಿಕ್ ಮಾಡ್ಕೊಳ್ಳಿ. ನಾನು ಇವಾಗ ಜುಗಾರಿ ಕ್ರಾಸ್ ಅನ್ನೋ ಕಾದಂಬರಿನ ಪಿಕ್ ಮಾಡ್ಕೊತಾ ಇದ್ದೀನಿ. ಫಿಕ್ಷನಲ್ ಸ್ಟೋರೀಸ್ ಕೂಡ ಮಾಡ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಸೊ ರಿಯಲ್ ಸ್ಟೋರಿ ಆದ್ರೆ ಜನ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ನಿಮ್ ವಿಡಿಯೋಸ್ ಎಲ್ಲ ನೋಡ್ತಾರೆ ಜನ. ಸೊ ನಿಮ್ ಎಕ್ಸಾಂಪಲ್ಗೆ ಕೆಲವೊಂದು ಪ್ರೈಮರಿ ಕ್ಯಾಟಗರೀಸ್ ನಾನು ಲಿಸ್ಟ್ ಮಾಡಿದ್ದೀನಿ, ಅದನ್ನೆಲ್ಲ ನೋಡ್ಬೋದು. ರಿಯಲ್ ಸ್ಟೋರಿ ಚೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕೊಡುತ್ತೆ. ಈ ಡಾಕ್ಯುಮೆಂಟ್ ನ ವಾಟ್ಸ್ಆಪ್ ಚಾನಲ್ ಕೊಟ್ಟಿರ್ತೀನಿ. ಈಗ ಸೆಂಡ್ ಒತ್ತಿದ್ರೆ ನಿಮ್ಗೆ ಸ್ಕ್ರಿಪ್ಟ್ ಕೆಲವೇ ಸೆಕೆಂಡ್ಗಳಲ್ಲಿ ನಿಮಗೆ ಸ್ಕ್ರಿಪ್ಟ್ ಜನರೇಟ್ ಆಗುತ್ತೆ. ಮಾಡಿದಾದ್ಮೇಲೆ ಗೊತ್ತಾಯ್ತು ಇದು ರಿಯಲ್ ಸ್ಟೋರಿ ಅಲ್ಲ, ಇದು ಕಾದಂಬರಿ ಆಧಾರಿತ ಸಸ್ಪೆನ್ಸ್ ಸ್ಟೋರಿ ಅಂತ. ಅದಕ್ಕೆ ಆ ಬುಕ್ PDF ನಿ ಅಪ್ಲೋಡ್ ಮಾಡ್ಬಿಟ್ಟು ಇದ್ರ ಸಮ್ಮರಿ ಕೊಡು, ನನಗೆ ಸ್ಕ್ರಿಪ್ಟ್ ಕೊಡು ಅಂತ ಕೇಳಿದ್ದಕ್ಕೆ ಈ ತರ ಮಸ್ತ್ ಆಗಿರೋ ಸ್ಕ್ರಿಪ್ಟ್ ಕೊಟ್ಟಿದೆ. ಇದ್ರ ಮೇಲೆ ನಾನು ಇಮೇಜ್ ಜನರೇಟ್ ಮಾಡ್ಕೊತೀನಿ. ಓಕೆ, ಫೈನಲಿ ಈಗ ಸ್ಕ್ರಿಪ್ಟ್ ಜನರೇಟ್ ಆಯ್ತು. ನೆಕ್ಸ್ಟ್ ಏನು, ಇಮೇಜ್ ಜನರೇಟ್ ಮಾಡೋಣ. ಸೊ ಇಮೇಜ್ ಜನರೇಟ್ ಮಾಡಿ ಅದನ್ನ 3D ಇಮೇಜ್ ಆಗಿ ಜನರೇಟ್ ಮಾಡೋಣ. ಈ ಸ್ಕ್ರಿಪ್ಟ್ ನ ನೀವು ಅನಲೈಸ್ ಮಾಡಿಬಿಟ್ಟು ಆಮೇಲೆ ಈ ತರ ಪ್ರಾಂಪ್ಟ್ ಕೊಡಿ, ಕನ್ವರ್ಟ್ ದಿಸ್ ಎಂಟೈರ್ ಸ್ಟೋರಿ ಇಂಟು ಇಮೇಜ್ ಪ್ರಾಂಪ್ಟ್ ಸೀನ್ ಬೈ ಸೀನ್ ಅಂತ. ನಿಮ್ಗೆ ಇಮೇಜ್ ಪ್ರಾಂಪ್ಟು ಎಷ್ಟು ನಿಮಿಷ ಬೇಕು, ನಿಮ್ಗೆ ಸೀನ್ ಬೈ ಸೀನು ಇಮೇಜ್ ಪ್ರಾಂಪ್ಟ್ ಕೊಟ್ಬಿಡುತ್ತೆ. ಅಂಡ್ ನನ್ನ ಎಫರ್ಟ್ ನಿಮ್ಗೆ ಏನಾದ್ರು ಇಷ್ಟ ಆಗ್ತಾ ಇದ್ರೆ ಈ ಟೆಕ್ನೋಮಾಯ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಜಾಸ್ತಿ ಪ್ರೋತ್ಸಾಹ ಸಿಕ್ಕಷ್ಟು ಇನ್ನೂ ಜಾಸ್ತಿ ಸ್ಕಿಲ್ಸ್ ನ ಬೆಳೆಸ್ಕೊಂಡು ಆ ನಾಲೆಜ್ ನ ನಿಮಗೆ ಶೇರ್ ಮಾಡ್ತೀನಿ. ಅಂಡ್ ಇದರಲ್ಲಿ ಯೂಸ್ ಮಾಡೋ ಎಲ್ಲ ಪ್ರಾಂಪ್ಟ್ ಕೂಡ ನಾನು ವಾಟ್ಸ್ಆಪ್ ಚಾನಲ್ ಹಾಕಿರ್ತೀನಿ, ಜಾಯ್ನ್ ಆಗಿ. ಸೊ ನನ್ನ ಜೊತೆ ಏನಾದ್ರು ಕಾಂಟ್ಯಾಕ್ಟ್ ಆಗಬೇಕು ಅಂತಂದ್ರೆ ನನ್ನ Instagram ಪೇಜ್ ಇದೆ, ಫಾಲೋ ಮಾಡ್ಕೊಳ್ಳಿ. ಏನಾದ್ರು ಡೌಟ್ಸ್ ಇದ್ರೆ ಅಲ್ಲಿ ಕೇಳಿ, ನಾನು ಆದಷ್ಟು ಕ್ಲಿಯರ್ ಮಾಡ್ತೀನಿ. ಈಗ ಇದನ್ನ ಕಾಪಿ ಮಾಡ್ಕೊಂಡು ಇಮೇಜ್ ಜನರೇಟ್ ಮಾಡೋಣ, ಯಾವ ತರ ಬರುತ್ತೆ ನೋಡೋಣ. ಸೊ ಇಲ್ಲಿ ಜೆಮಿನಿಗೆ ಹೋಗ್ಬಿಟ್ಟು ನಾನು ಈ ಕಾಪಿ ಮಾಡಿರೋ ಪ್ರಾಂಪ್ಟ್ ನ ಪೇಸ್ಟ್ ಮಾಡಿದೆ. ಈ ತರ ಒಂದು ನಾರ್ಮಲ್ ಇಮೇಜ್ ಔಟ್ಪುಟ್ ಕೊಟ್ಟಿದೆ. ಸೊ ನಮ್ಗೆ ಈ ತರ ಬೇಡ, 3D ಸ್ಟೈಲಲ್ಲಿ ಬೇಕು. ಅದಕ್ಕೆ ಚಾಟ್ ಜಿಪಿಟಿಗೆ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ GPT ಅಂತ ಇರುತ್ತೆ, ಅದನ್ನ ಟೈಪ್ ಮಾಡಿ ಅಲ್ಲಿ ಹೋಗ್ಬಿಟ್ಟು ಡಾಕ್ಯುಮೆಂಟರಿ ಸ್ಟೈಲ್ 3D ಇಮೇಜ್ ಜನರೇಟರ್ ಅಂತ ಸರ್ಚ್ ಮಾಡಿ ಈ ಪ್ರಾಂಪ್ಟ್ ಏನಿದೆ ಅದನ್ನ ಕೊಟ್ರೆ ಅದು 3D ನಲ್ಲಿ ಇಮೇಜ್ ಜನರೇಟ್ ಮಾಡೋದಕ್ಕೆ ಅದು ಪ್ರಾಂಪ್ಟ್ ಕೊಡುತ್ತೆ. ಒಂದು ಮೇನ್ ಪ್ರಾಂಪ್ಟ್ ಅಂಡ್ 4 B-roll ಪ್ರಾಂಪ್ಟ್ ಕೊಡುತ್ತೆ. ಸೊ ಎಕ್ಸ್ಟ್ರಾ ಹ್ಯೂಮನಾಯ್ಡ್ 3D ಇಮೇಜಸ್ ಜನರೇಟ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಸ್ಟೋರಿನಲ್ಲಿ ಹಾಕೋದಕ್ಕೆ ಅದು ಯೂಸ್ ಆಗುತ್ತೆ. ಈಗ ಈ ಪ್ರಾಂಪ್ಟ್ ನ ಕಾಪಿ ಮಾಡ್ಕೊಂಡು ಇಮೇಜ್ ಜನರೇಟ್ ಮಾಡೋಣ. ಸೊ ನಾನು ಗೂಗಲ್ ವಿಸ್ಕ್ ಅಂತ ಟೈಪ್ ಮಾಡಿದೆ. ಸೊ ಅದು ಈ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗುತ್ತೆ. ಇದು ಸಖತ್ ಪವರ್ಫುಲ್ ಆಗಿ ಕ್ವಾಲಿಟಿಯಾಗಿ ಇಮೇಜ್ ಜನರೇಟ್ ಮಾಡುತ್ತೆ, ಅದು ಕಂಪ್ಲೀಟ್ಲಿ ಫ್ರೀ ಆಗಿ. ಇಲ್ಲಿ 2 ಸೆಟ್ಟಿಂಗ್ಸ್ ಮಾಡ್ಕೋಬೇಕು. ಒಂದು ರೇಷಿಯೋ ಸೆಲೆಕ್ಟ್ ಮಾಡ್ಕೋಬೇಕು, ಆಮೇಲೆ ಕ್ಯಾರೆಕ್ಟರ್ ಕನ್ಸಿಸ್ಟೆನ್ಸಿಗೆ ಇದನ್ನ ಸೆಟ್ ಮಾಡ್ಕೊಳ್ಳಿ, ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ರೆಫರೆನ್ಸ್ಗೆ ಅಪ್ಲೋಡ್ ಮಾಡ್ಕೊಳ್ಳಿ. ಇವಾಗ ಸ್ಟೈಲ್ ಬೇಕು ನಮಗೆ, 3D ಹ್ಯೂಮನಾಯ್ಡ್ ಸ್ಟೈಲ್ ಬೇಕು. ಅದಕ್ಕೆ ನೀವು ಈ ನೀಶಲ್ ಟಾಪ್ ಅಲ್ಲಿ ಇರೋದು ಫರ್ನ್ ಅಂತ, ಇಡೀ ವರ್ಡ್ ಅಲ್ಲೇ. ಸೊ ನೋಡಿ
ಎಷ್ಟು ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಎಷ್ಟು ಲಕ್ಷ ವ್ಯೂಸ್ ಆಗಿದೆ, ಎಷ್ಟು ಇದಕ್ಕೆ. ಅಫ್ಕೋರ್ಸ್ ಇವರೆಲ್ಲ ಬರೀ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡಿರಲ್ಲ. 3D ರೆಂಡರಿಂಗ್ ಸಾಫ್ಟ್ವೇರ್ ಇರುತ್ತೆ. ನಮ್ಮ ಒಂದು ಬೇಸಿಕ್ ಲೆವೆಲ್ಗೆ ಈ ಫ್ರೀ ಟೂಲ್ಸ್ ನ ಉಪಯೋಗಿಸ್ಕೊಂಡು ಈ ತರ ಒಂದು ಕ್ವಾಲಿಟಿ 3D ಡಾಕ್ಯುಮೆಂಟರಿ ವಿಡಿಯೋಸ್ ನ ಮಾಡೋಣ. ಇಲ್ಲ ಅಂತಂದ್ರೆ ಬೇರೆ ಚಾನಲ್ಗೆ ಹೋಗಿ ಹ್ಯೂಮನಾಯ್ಡ್ 3D ಡಾಕ್ಯುಮೆಂಟರಿ ಅಂತ ಹೊಡೆದ್ರೆ ನಿಮ್ಗೆ ತುಂಬಾ ಚಾನಲ್ ಬರುತ್ತೆ. ಅದರಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಂಡು ಒಂದು ರೆಫರೆನ್ಸ್ಗೆ ಸ್ಕ್ರೀನ್ ಶಾಟ್ ನ ತಗೊಳ್ಳಿ. ನಾನು ಇವಾಗ ಈ ಪಿಕ್ಚರ್ ನ ಸ್ಕ್ರೀನ್ ಶಾಟ್ ತಗೊಂಡು ಇಲ್ಲಿ ಅಪ್ಲೋಡ್ ಮಾಡಿದೆ ಸ್ಟೈಲ್ ಜಾಗದಲ್ಲಿ. ಅಂಡ್ ಪ್ರಾಂಪ್ಟ್ ನ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಿದೆ. ಪೇಸ್ಟ್ ಮಾಡಿ ಎಂಟರ್ ಹೋಗ್ತದೆ. ಕೆಲವೇ ಸೆಕೆಂಡ್ಗಳಲ್ಲಿ ನಿಮಗೆ ಜನರೇಟ್ ಆಗುತ್ತೆ. ನೋಡಿ, ಸಖತ್ತಾಗಿದೆ 3D ಇಮೇಜ್, ಮಸ್ತಿದೆ ಅಲ್ವಾ? ಬೇರೆ ಬೇರೆ ನೀವು 3D ಸ್ಟೈಲ್ ಕೊಟ್ಟರೆ ಆ ಥರನೇ ಜನರೇಟ್ ಆಗುತ್ತೆ. ಬೇರೆ ಪ್ರಾಂಪ್ಟ್ನ ಕಾಪಿ ಮಾಡ್ಕೊಂಡು ಅದನ್ನ ಪೇಸ್ಟ್ ಮಾಡಿ ಸೆಂಡ್ ಮಾಡಿ ಇಮೇಜಸ್ನ ಜನರೇಟ್ ಮಾಡಿ. ಒಂದು ಸ್ವಲ್ಪ ಟೈಮ್ ತಗೊಳ್ಳಿ. ನಿಮ್ಮ ಸ್ಟೋರಿಗೆ ಯಾವ ಥರ ರಿಲೇಟಬಲ್ ಇದೆಯಾ ಇಲ್ವಾ, ಇಲ್ಲ ಅಂತಂದರೆ ಮತ್ತೆ ChatGPT ಹೋಗ್ಬಿಟ್ಟು ಅದೇ ಥರ ಪ್ರಾಂಪ್ಟ್ನ ಜನರೇಟ್ ಮಾಡ್ಕೊಳ್ಳಿ. ಸ್ವಲ್ಪ ನೀವು ಸ್ಕಿಲ್ಸ್ನ ಬೆಳೆಸ್ಕೊಂಡ್ರೆ ಮುಂದೆ ಯೂಸ್ ಆಗುತ್ತೆ. ಅದೇ ಥರನೇ ಪೂರ್ತಿ ಏನಿದೆ ಇಮೇಜಸ್ಸು ಅದೆಲ್ಲ ಜನರೇಟ್ ಮಾಡ್ಕೊಂಡ್ಬಿಡಿ. ಹಂಗೂ ಮಾಡ್ಕೋಬೋದು. ಇಲ್ಲ ಅಂತಂದರೆ ವಾಯ್ಸ್ ಓವರ್ನ ಜನರೇಟ್ ಮಾಡಿಕೊಂಡು ಆಮೇಲೆ ಬೇಕಾದರೂ ನೀವು ಆ ವಾಯ್ಸ್ ಓವರ್ ತಕ್ಕಂಗೆ ಇಮೇಜಸ್ನ ಜನರೇಟ್ ಮಾಡ್ಕೋಬಹುದು. ಇಮೇಜಸ್ ಸ್ವಲ್ಪ ಮಾಡರ್ನ್ ಆಯಿತು ಅಂತ ಅನಿಸ್ತಿಲ್ವಾ? ಸೊ ಅದಕ್ಕೆ ನಾನು ಇನ್ನೂ ಡೀಪ್ ಆಗಿ ಒಂದು ಸ್ವಲ್ಪ ಕಂಟೆಕ್ಸ್ಟ್ ಕೊಟ್ಟು, ಇದು 1992 ನಲ್ಲಿ ನಡೀತಾ ಇರೋದು, ಅದಕ್ಕೆ ಇಮೇಜ್ ಪ್ರಾಂಪ್ಟ್ ಕೊಡು ಅಂತ ಕೇಳಿದೆ. ಈ ಪ್ರಾಂಪ್ಟ್ ಇಂದ ಇಮೇಜ್ ಜನರೇಟ್ ಮಾಡಿದೆ. ಎಷ್ಟು ರಿಯಲಿಸ್ಟಿಕ್ ಆಗಿದೆ ನೋಡಿ. ಸೊ ಈ ತರ ನೀವು ಇಂಪ್ರೂವ್ ಮಾಡ್ಕೋಬೇಕು. ಓಕೆ, ಸೊ ಈ ತರ ಇಮೇಜಸ್ನೆಲ್ಲ ಜನರೇಟ್ ಮಾಡ್ಕೊಂಡು ಇಟ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಜನರೇಟ್ ಮಾಡೋಣ. ವಿಡಿಯೋ ಜನರೇಟ್ ಮಾಡೋದಕ್ಕೆ ನಾವು ಗಿವ್ ದ ವಿಡಿಯೋ ಪ್ರಾಂಪ್ಟ್ ಸೀನ್ ಬೈ ಸೀನ್. ಐ ಹ್ಯಾವ್ ಜನರೇಟೆಡ್ ಆಲ್ ದ ಇಮೇಜಸ್ ಇನ್ 3D ಹ್ಯೂಮನಾಯ್ಡ್ ಸ್ಟೈಲ್ ಅಂತ ಕೊಟ್ಟಿದ್ದಕ್ಕೆ ಎಲ್ಲ ಸೀನ್ಗೂ ಕೂಡ ನೋಡಿ, ಎಲ್ಲ ಸೀನ್ಗೂ ಈ ವಿಡಿಯೋ ಜನರೇಟ್ ಮಾಡೋದಕ್ಕೆ ಪ್ರಾಂಪ್ಟ್ ಕೊಡುತ್ತೆ. ಈ ಪ್ರಾಂಪ್ಟ್ನ ಕಾಪಿ ಮಾಡಿಕೊಂಡು ಗ್ರೋಕ್ ವೆಬ್ಸೈಟ್ಗೆ ಹೋದ್ರೆ ಇಂಟರ್ಫೇಸ್ ಈ ತರ ಕಾಣಿಸುತ್ತೆ. ಇಲ್ಲಿ ಇಮೇಜಿನ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಎಲ್ಲಾ ವಿಡಿಯೋಸ್ ಕೂಡ ಜನರೇಟ್ ಮಾಡಿರೋ ವಿಡಿಯೋಸ್ ಕೂಡ ಕಾಣಿಸುತ್ತೆ. ಬಿಫೋರ್ ಪ್ರೊಸೀಡಿಂಗ್ ಟು ವಿಡಿಯೋ ಜನರೇಷನ್ ಇಲ್ಲಿ ಒಂದು ಸೆಟ್ಟಿಂಗ್ಸ್ನ ಆಫ್ ಮಾಡ್ಕೋಬೇಕು. ಇಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಿ ಬಿಹೇವಿಯರ್ಗೆ ಹೋಗಿ ಇಲ್ಲಿ ಆಟೋಮೆಟಿಕ್ ವಿಡಿಯೋ ಜನರೇಷನ್ ಆಫ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಆಟೋಮೆಟಿಕ್ ಆಗಿ ವಿಡಿಯೋ ಜನರೇಟ್ ಆಗುತ್ತೆ, ಕ್ರೆಡಿಟ್ಸ್ ವೇಸ್ಟ್ ಆಗುತ್ತೆ. ಈಗ ಜನರೇಟ್ ಮಾಡಿರೋ ಇಮೇಜ್ ನ ಈ ಅಟ್ಯಾಚ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೊಳ್ಳಿ. ಈ ಪ್ರಾಂಪ್ಟ್ ಬಾಕ್ಸ್ ಅಲ್ಲಿ ಕಾಪಿ ಮಾಡ್ಕೊಂಡಿರೋ ಪ್ರಾಂಪ್ಟ್ ನ ಪೇಸ್ಟ್ ಮಾಡಿ. ಸೆಂಡ್ ಹೊತ್ತಿದ್ರೆ ಕೆಲವೇ ಸೆಕೆಂಡ್ಗಳಲ್ಲಿ ಈ ತರ ಅದ್ಭುತ ವಿಡಿಯೋ ಜನರೇಟ್ ಆಗುತ್ತೆ. ಇದನ್ನ ಅಪ್ಸ್ಕೇಲ್ ಮಾಡ್ಕೊಳ್ಳಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಸಖತ್ತಾಗಿದೆ ವಿಡಿಯೋ ಮಾತ್ರ. ಇನ್ ಕೇಸ್ ನಿಮ್ಮ ಹತ್ರ ಗೂಗಲ್ ಫ್ಲೋ ಇದ್ರೆ ಇನ್ನೂ ಸಖತ್ತಾಗಿ ವಿಡಿಯೋ ಜನರೇಟ್ ಮಾಡ್ಬೋದು. ಅದನ್ನ ಹೇಗೆ 1.5 ವರ್ಷಕ್ಕೆ ತಗೊಳ್ಳೋದು ಫ್ರೀಯಾಗಿ ಅಂತ ವಿಡಿಯೋ ಮಾಡಿದ್ದೀನಿ. ಈ ಕಾರ್ಡಲ್ಲೇ ನೋಡಿ. ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫ್ರೇಮ್ಸ್ ಟು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ಫಸ್ಟ್ ಫ್ರೇಮ್ನ ಇಮೇಜ್ನ ಅಪ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಕ್ರಾಪ್ ಮಾಡ್ಕೊಂಡು ನೆಕ್ಸ್ಟ್ ಸೆಕೆಂಡ್ ಫ್ರೇಮ್ನ ಇಮೇಜ್ನ ಅಪ್ಲೋಡ್ ಮಾಡ್ಕೊಳ್ಳಿ. ಓಕೆ, ಅದು ಅಪ್ಲೋಡ್ ಆದಮೇಲೆ ಇಲ್ಲಿ ನೋಡಿ 1 ಔಟ್ಪುಟ್ ಬೇಕಾ 2 ಔಟ್ಪುಟ್ ಬೇಕಾ ಅಂತ ಸೆಲೆಕ್ಟ್ ಮಾಡ್ಕೋಬೋದು. ಆಮೇಲೆ ನಿಮಗೆ ರೇಷಿಯೋ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋ ಪ್ರಾಂಪ್ಟ್ನ ಏನಿದೆ ಜನರೇಟ್ ಮಾಡಿರೋದು ಆ ವಿಡಿಯೋ ಪ್ರಾಂಪ್ಟ್ನ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿ ಸೆಂಡ್ ಕೊಟ್ಟು ಅಷ್ಟೇ. ಇಲ್ಲಿ 1 or 2 ಮಿನಿಟ್ಸಲ್ಲಿ ನಿಮಗೆ ಮಸ್ತಾಗಿರೋ ವಿಡಿಯೋ ಜನರೇಟ್ ಆಗುತ್ತೆ. ಸಖತ್ತಾಗಿರುತ್ತೆ ವಿಡಿಯೋ ಮಾತ್ರ. ನೋಡಿ, ಟ್ರಾನ್ಸಿಷನ್ ಎಲ್ಲ ಸಖತ್ತಾಗಿರುತ್ತೆ. 1080pಗೆ ಅಪ್ಸ್ಕೇಲ್ ಮಾಡಿಕೊಂಡು ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಕ್ವಾಲಿಟಿ ಚೆನ್ನಾಗಿರುತ್ತೆ. ಬ್ರೋ, ನನ್ನ ಹತ್ರ ಜಿಯೋ ಸಿಮ್ ಇಲ್ಲ, ಜೆಮಿನೈ ಪ್ರೋ ಆಗಲ್ಲ ಅಂತ ಅನ್ನೋರು ಅವ್ರಿಗೂ ಒಂದು ಸೊಲ್ಯೂಷನ್ ಇದೆ. ಈ ಜೆಮಿನೈ ಬಿಸ್ನೆಸ್ ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಮ್ಮ ಜಿಮೇಲ್ ಐಡಿಯಿಂದ ಲಾಗಿನ್ ಆದರೆ 30 ದಿನ ನೀವು ಅನ್ಲಿಮಿಟೆಡ್ ಆಗಿ ಯಾವುದೇ ವಾಟರ್ ಮಾರ್ಕ್ ಇಲ್ಲದೆ ಜನರೇಟ್ ಮಾಡ್ಕೋಬಹುದು. ಇಮೇಜಸ್, ವಿಡಿಯೋಸ್ ಅಂಡ್ ಏಜೆಂಟ್ ಅಂಡ್ ಸರ್ಚ್ ಎಲ್ಲ ಇದೆ ಆಸ್ ಆಫ್ ನೌ. ಸೊ ಇವತ್ತಿನ ಡೇಟ್ಗೆ ಇದು ಫ್ರೀ ಇದೆ. ಆಮೇಲೆ ಪೇಯ್ಡ್ ಮಾಡ್ಬಿಡ್ತಾರೆ ಗೂಗಲ್ ಅವರು ಕೂಡ. ಬೇಗ ಇದರಿಂದ ನಿಮ್ಗೆ ಹೇಗೆ ಬೇಕೋ ಹಾಗೆ ಕಂಟೆಂಟ್ ನ ಕ್ರಿಯೇಟ್ ಮಾಡಿ. ವಿಡಿಯೋ ಎಲ್ಲ ಸಖತ್ತಾಗಿ ಬಂದಿದೆ ಅಲ್ವಾ? ಸೊ ವಿಡಿಯೋ ಜನರೇಟ್ ಆಯಿತು. ನೆಕ್ಸ್ಟ್ ಏನು, ಮೇನ್ ವಾಯ್ಸ್ ಓವರ್. ಸೊ ನನ್ನ ಮೇನ್ ಸಜೆಷನ್ ಏನಪ್ಪಾ ಅಂತಂದ್ರೆ ವಾಯ್ಸ್ ಕೊಡೋದಕ್ಕೆ ಟ್ರೈ ಮಾಡಿ ನಿಮ್ಮ ಸ್ಟೋರಿಗೆ, ಯಾವುದೇ ಸ್ಟೋರಿ ಆಗಿರಲಿ. ಯಾಕೆ ಅಂದ್ರೆ ಯೂಟ್ಯೂಬ್ ಮೇನ್ ನೋಡೋದು ಹ್ಯೂಮನ್ ಟಚ್ ಇದೆ ಇಲ್ವೋ ಅಂತ. ಅಂದ್ರೆ ಮಾನಿಟೈಸೇಷನ್ ಪ್ರೋಸೆಸ್ ಈಸಿ ಆಗುತ್ತೆ ಅಂತ ಅಷ್ಟೇ. ಓಕೆ, ಸೊ ಇವಾಗ ವಾಯ್ಸ್ ಓವರ್ ಜನರೇಟ್ ಮಾಡೋಣ ಈಸಿಯಾಗಿ, ಅದು ಕೂಡ ಫ್ರೀ ಆಗಿ. ವಾಯ್ಸ್ ಓವರ್ ಜನರೇಟ್ ಮಾಡೋದಕ್ಕೆ ನಾವು ಗಿವ್ ದ ಪವರ್ಫುಲ್ ವಾಯ್ಸ್ ಓವರ್ ಫಾರ್ ದಿಸ್ ಡಾಕ್ಯುಮೆಂಟರಿ ಸ್ಕ್ರಿಪ್ಟ್ ಆರ್ ವಿಡಿಯೋ ವಿತ್ ಹೈ ಎಮೋಷನ್ ಅಂಡ್ ಸಸ್ಪೆನ್ಸ್, 100% ಹ್ಯೂಮನ್ ಟೋನ್ ಇರಬೇಕು ಅಂಡ್ ಸೂಟೇಬಲ್ ಫಾರ್ ದಿಸ್ ಸ್ಟೋರಿ ಅಂತ ಕೊಟ್ಟಿದ್ದಕ್ಕೆ ಈ ಥರ ಒಂದು ವಾಯ್ಸ್ ಓವರ್ ಕೊಡುತ್ತೆ. ಇದನ್ನ ಪ್ಯಾರಾಗ್ರಾಫಲ್ಲಿ ಬೇಕು ಅಂತ ಕೇಳಿ. ಓಕೆ, ಅದು ಕೂಡ ಕೊಡುತ್ತೆ. ಸೊ ನೋಡಿ, ಫುಲ್ಲು ನಿಮ್ಗೆ ಎಷ್ಟು ನಿಮಿಷ ಬೇಕೋ ಅಷ್ಟು ನಿಮಿಷ ಕೇಳ್ಕೊಳ್ಳಿ. ಓಕೆ, ಇದನ್ನ ಕಾಪಿ ಮಾಡಿಕೊಂಡು ಗೂಗಲ್ AI ಸ್ಟುಡಿಯೋಗೆ ಬನ್ನಿ. ಓಪನ್ ಮಾಡ್ಕೊಂಡು ಇಂಟರ್ಫೇಸ್ ಈ ಥರ ಕಾಣಿಸುತ್ತೆ. ಇಲ್ಲಿ ಆಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಸಿಂಗಲ್ ಸ್ಪೀಕರ್, ಮಲ್ಟಿ ಸ್ಪೀಕರ್ ಅಂತ ಇರುತ್ತೆ. ಸಿಂಗಲ್ ಸ್ಪೀಕರ್ ಅಲ್ಲಿ ಮಾಡೆಲ್ಸ್ ನೋಡಿ, ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದು ಬೇಕು, ಸ್ಟೋರಿಗೆ ಯಾವ್ದು ಸೂಟ್ ಆಗುತ್ತೋ ಆ ವಾಯ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. Ready to build something awesome today? ಅದನ್ನ ಸೆಲೆಕ್ಟ್ ಮಾಡ್ಕೊಂಡೆ. ಆಮೇಲೆ ಇಲ್ಲಿ ಆ ವಾಯ್ಸ್ ಓವರ್ ಏನಿದೆ ಅದನ್ನ ಪೇಸ್ಟ್ ಮಾಡಿದೆ. ಪೇಸ್ಟ್ ಮಾಡಿ ಇಲ್ಲಿ ಸಿಸ್ಟಮ್ ಇನ್ಸ್ಟ್ರಕ್ಷನ್ ಇದೆ ಅಲ್ವಾ, ಆ ಸಿಸ್ಟಮ್ ಇನ್ಸ್ಟ್ರಕ್ಷನ್ ಕಾಪಿ ಮಾಡ್ಕೊಂಡೆ. ಇದನ್ನ ಫಸ್ಟೇ ಕೇಳಿದ್ದೆ. ಈ ಸಿಸ್ಟಮ್ ಇನ್ಸ್ಟ್ರಕ್ಷನ್ ಅಂತೂ ತುಂಬಾ ಇಂಪಾರ್ಟೆಂಟು ಆ ಸ್ಟೋರಿಗೆ. ಓಕೆ, ಸೊ ಸಿಸ್ಟಮ್ ಇನ್ಸ್ಟ್ರಕ್ಷನ್ ಕೊಟ್ಟಾದ್ಮೇಲೆ ಎಲ್ಲ ರೆಡಿ, ರನ್ ಅಂತ ಒತ್ತಿ. ನಿಮಗೆ ಕೆಲವೇ ಕ್ಷಣಗಳಲ್ಲಿ ಆಡಿಯೋ ರೆಡಿ. ಇದು ಒಂದು ರಸ್ತೆ ಅಲ್ಲ, ಇದು ಒಂದು ಪ್ರಶ್ನೆ. ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಕಾಡಿನ ನಡುವೆ ಮೌನದ ಅಂಚಿನಲ್ಲಿ ನಿಂತಿರುವ ಈ ಜಂಕ್ಷನ್ಗೆ ಒಂದು ಹೆಸರಿದೆ, ಜುಗಾರಿ ಕ್ರಾಸ್. ಓಕೆ, ಆಕ್ಚುಲಿ ನಾನು ವಾಯ್ಸ್ ಓವರ್ನ ಫಸ್ಟೇನೆ ಜನರೇಟ್ ಮಾಡ್ಕೋಬೇಕಾಗಿತ್ತು. ಯಾಕಂದ್ರೆ ಆ ವಾಯ್ಸ್ ಓವರ್ ಯಾವ ತರ ಇರುತ್ತೋ ಅದನ್ನ ಕೇಳ್ಕೊಂಡು ನಾವು ವಿಡಿಯೋಸ್ನ ಜನರೇಟ್ ಮಾಡ್ಬೋದಾಗಿತ್ತು. ನೀವೇನ್ ಮಾಡ್ತೀರಾ, ಫಸ್ಟ್ ವಾಯ್ಸ್ ಓವರ್ ಜನರೇಟ್ ಮಾಡಿ
ಆಮೇಲೆ ಇಮೇಜು ವಿಡಿಯೋ ಜನರೇಟ್ ಮಾಡ್ಕೊಳ್ಳಿ. ಆ ವಾಯ್ಸಿಗೆ ತಕ್ಕಂಗೆ ವಿಡಿಯೋ ಹಾಕಿದ್ರೆ ಸಖತ್ತಾಗಿರುತ್ತೆ, ಸಖತ್ ಸೂಟ್ ಆಗುತ್ತೆ. ಆಮೇಲೆ ಜನ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾರೆ. ಎಸ್, ಜನ ನೋಡೋದು ಇಂಥವನ್ನೇ. ಜನಗಳಿಗೆ ಡ್ರಾಮಾ ಬೇಕು, ಅದಕ್ಕೆ ಬಿಗ್ ಬಾಸ್ನ ಇಷ್ಟು ಜನ ಬೈಕೊಂಡೇ ನೋಡೋದು. ಅರ್ಥ ಆಯ್ತಾ? ಡ್ರಾಮಾ. ನೀವೇನೇ ವಿಡಿಯೋ ಮಾಡಿದ್ರು ಕೂಡ ಜನಕ್ಕೆ ಅದು ತಾಗ್ತಾ ಇದೆಯಾ, ಫಸ್ಟ್ ನೀವೇ ನೋಡಿ ವಿಡಿಯೋನ, ಅದು ನಿಮ್ಗೆ ಎಮೋಷನಲಿ ಕನೆಕ್ಟ್ ಆಗ್ತಾ ಇದೆಯಾ ಅಂತ. ಅಷ್ಟೇ ಕಾನ್ಸೆಪ್ಟ್. ಎಮೋಷನಲ್ ಕನೆಕ್ಟ್ ಆಯ್ತು ಅಂತಂದ್ರೆ ನಿಮ್ ವಿಡಿಯೋ ಹಿಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇವಾಗ ವಿಡಿಯೋ ಎಡಿಟಿಂಗ್ ಮಾಡೋಣ. ಸೊ ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೆ PC ನಲ್ಲಿ ಫ್ರೀ ಟೂಲ್ಸ್ ಇದಾವೆ. ನಾನು ಯೂಸ್ ಮಾಡೋದು DaVinci Resolve ಅಂಡ್ CapCut. ಇದು ನಿಮಗೆ ತುಂಬಾ ಈಸಿ ಆಗುತ್ತೆ. ಸೊ CapCut ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ VPN ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಆನ್ ಮಾಡ್ಕೊಂಡು CapCut ನ ಓಪನ್ ಮಾಡ್ಕೊಳ್ಳಿ. ಟ್ರಾನ್ಸಿಷನ್ ಮತ್ತೆ ಎಫೆಕ್ಟ್ಸ್ ಹಾಕಿ ಒಂದು ಪೂರ್ತಿ ವಿಡಿಯೋನ ರೆಡಿ ಮಾಡಿ. ಮೈನ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನ ಆಡ್ ಮಾಡೋದು ಮರಿಬೇಡಿ. ಸೌಂಡ್ ಎಫೆಕ್ಟ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲಾನು Pixabay ನಲ್ಲಿ ಸಿಗುತ್ತೆ ನಿಮಗೆ, ಅಂಡ್ ಯೂಟ್ಯೂಬ್ ಸ್ಟುಡಿಯೋದಲ್ಲೂ ಸಿಗುತ್ತೆ. ಸೊ ನಿಮಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನೆಲ್ಲನೂ ಡೌನ್ಲೋಡ್ ಮಾಡಿ ಇದೆಲ್ಲ ಹಾಕಿ ಪೂರ್ತಿಯಾಗಿ ಎಡಿಟ್ ಮಾಡಿ. ಇಲ್ಲಿ ಪ್ರೋ ವರ್ಷನ್ ಅಂತ ಇದೆ ಅಲ್ವಾ, ಇಲ್ಲಿ ಅದನ್ನ ಕ್ಲಿಕ್ ಮಾಡಬೇಕು. ಯಾವ್ದಾವ್ದು ಪ್ರೋ ಇಲ್ವೋ ಅದನ್ನ ಮಾತ್ರ ಕ್ಲಿಕ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಂಡ್ರೆ ಫೈನಲಿ ವಿಡಿಯೋ ರೆಡಿ. ಓಕೆ, ಈಗ ಫೈನಲ್ ವಿಡಿಯೋ ನೋಡೋದಕ್ಕೆ ಮುಂಚೆ ನನ್ನದೊಂದು ಸಣ್ಣ ರಿಕ್ವೆಸ್ಟ್. ತುಂಬಾನೇ ಎಫರ್ಟ್ ಹಾಕಿ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ನ್ಯೂ ಇಯರ್ಗೆ ಅಟ್ಲೀಸ್ಟ್ 5K ಸಬ್ಸ್ಕ್ರೈಬರ್ಸ್ ಆದ್ರೂ ಕ್ರಾಸ್ ಮಾಡಿ, ಅಟ್ಲೀಸ್ಟ್ ಮಾನಿಟೈಸೇಷನ್ ಆಗೋ ತರ ಆದ್ರೂ ಮಾಡಿ. ಈ 5 ಪಂಚ ಅಸ್ತ್ರಗಳಿದ್ರೆ ನೀವೊಂದು ಫೇಸ್ಲೆಸ್ ಯೂಟ್ಯೂಬ್ ಚಾನಲ್ ಮಾಡಿ ಅರ್ನ್ ಮಾಡ್ಬೋದು. ಸೊ ನನ್ನ ಸಜೆಷನ್ ಏನಪ್ಪಾ ಅಂತಂದ್ರೆ, ನಿಮ್ ಓನ್ ವಾಯ್ಸ್ನೇ ಕೊಡೋದಕ್ಕೆ ಟ್ರೈ ಮಾಡಿ, ಆಗ ಬೇಗ ಮಾನಿಟೈಸೇಷನ್ ಆಗುತ್ತೆ, ಯಾವುದೇ ತೊಂದರೆ ಇಲ್ದಿರ. ಇನ್ನು ಬೆಸ್ಟ್ ಸಜೆಷನ್ ಏನಪ್ಪಾ ಅಂತಂದ್ರೆ, ನಂತರ ಫೇಸ್ ತೋರಿಸಿ ವಿಡಿಯೋಸ್ ಮಾಡ್ತಾ ಇದ್ರೆ ಇದಂತೂ ತುಂಬಾ ಯೂಸ್ಫುಲ್ ಆಗುತ್ತೆ. ನಿಮ್ B-rollಗೆ ಈ ತರ ವಿಡಿಯೋಸ್ ನ ನೀವು ಹಾಕೊಳ್ಬಹುದು. ಇಲ್ಲ ನಮ್ಗೆ ಫೇಸ್ ತೋರಿಸೋದಕ್ಕೆ ಇಷ್ಟ ಇಲ್ಲ, ಭಯ ಇದೆ, ನನ್ನ ಹತ್ರ ಇಕ್ವಿಪ್ಮೆಂಟ್ ಇಲ್ಲ, ಕ್ಯಾಮ್ರಾ ಇಲ್ಲ, ಅಂದ್ರೆ ನಮ್ ಮಾತಾಡೋದಕ್ಕೆ ಬರೋದೇ ಇಲ್ಲ ಅಂತ ಅನ್ನೋರು ಫೇಸ್ಲೆಸ್ ಚಾನಲ್ ಇಟ್ಕೋಬಹುದು. ಬಟ್ ಆ ಸ್ಕಿಲ್ಸ್ ಏನಿದೆ ಅದನ್ನ ನೀವು ಡೇ ಬೈ ಡೇ ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೇಕು. ಅವಾಗಲೇ ಬೆಟರ್ ಔಟ್ಪುಟ್ ಬರುತ್ತೆ. ಸೊ ಈ ಹೊಸ ವರ್ಷಕ್ಕೆ ಯಾವ ತರ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು, ಹೇಗೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋದು ಅಂತ ಕಂಪ್ಲೀಟ್ ಪ್ರೋಸೆಸ್ಸು ಈ ಹೊಸ ವರ್ಷ January 1st ನಿಮಗೆ ವಿಡಿಯೋ ಮಾಡ್ತೀನಿ. ಅದಕ್ಕೆ ಕಂಪ್ಲೀಟ್ ಸಪೋರ್ಟ್ ಬೇಕು ನನಗೆ. ಅಷ್ಟರಲ್ಲಿ ನನ್ನ ಚಾನಲ್ ಮಾನಿಟೈಸೇಷನ್ ಆಗೋ ಥರ ಮಾಡಿ, ಜಾಸ್ತಿ ಜನಕ್ಕೆ ಶೇರ್ ಮಾಡಿದ್ರೆ ತುಂಬಾ ಜನ ನೋಡ್ತಾರೆ, ಅವಾಗ ಬೇಗ ವಾಚ್ ಅವರ್ಸ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಹಾಲಿವುಡ್ ಸಿನಿಮ್ಯಾಟಿಕ್ ವಿಡಿಯೋ ಹೇಗೆ ಮಾಡೋದು ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಈಗ ರೋಮಾಂಚನಕಾರಿ ಕಾದಂಬರಿಯಾದ ಜುಗಾರಿ ಕ್ರಾಸ್ 3D ಡಾಕ್ಯುಮೆಂಟರಿ ವಿಡಿಯೋನ ನೋಡೋಣ. ಇದು ಒಂದು ರಸ್ತೆ ಅಲ್ಲ, ಇದು ಒಂದು ಪ್ರಶ್ನೆ. ಕಾಡಿನ ನಡುವೆ ಮೌನದ ಅಂಚಿನಲ್ಲಿ ನಿಂತಿರುವ ಈ ಜಂಕ್ಷನ್ಗೆ ಒಂದು ಹೆಸರಿದೆ, ಜುಗಾರಿ ಕ್ರಾಸ್. ಸಹ್ಯಾದ್ರಿಯ ಹಸಿರು ಹೊದಿಕೆಯ ಹಿಂದೆ ಅಡಗಿರುವುದು ಕೇವಲ ನೈಸರ್ಗಿಕ ಸೌಂದರ್ಯವಲ್ಲ, ಇಲ್ಲಿ ಪ್ರತಿ ತಿರುವಿನಲ್ಲೂ ಅಪಾಯ ಮೌನವಾಗಿ ಕಾದು ಕುಳಿತಿದೆ. ಪ್ರೀತಿಯ ಪಯಣವಾಗಿ ಆರಂಭವಾದ ಸುರೇಶ ಮತ್ತು ಗೌರಿಯ ಪ್ರಯಾಣ ದಂಧೆಕೋರರ ಜೂಜಾಟದ ಮಧ್ಯೆ ಸಿಲುಕಿದಾಗ ಅವರ ಬದುಕೇ ತಿರುವು ಪಡೆಯುತ್ತದೆ. ಇದು ಕೇವಲ ಒಂದು ಕಥೆಯಲ್ಲ, ಮಲೆನಾಡಿನ ಕರಾಳ ಮುಖದ ಅನಾವರಣ. ಕಾಡಿನ ಒಳಗಿರುವ ಪ್ರತಿಯೊಂದು ದಾರಿ, ಪ್ರತಿಯೊಂದು ಮರ ಒಂದು ರಹಸ್ಯವನ್ನು ಹೊತ್ತು ನಿಂತಂತೆ ಭಾಸವಾಗುತ್ತದೆ. ಪಶ್ಚಿಮ ಘಟ್ಟಗಳ ಮಂಜು ಮುಸುಕಿದ ದಾರಿಗಳ ನಡುವೆ ಹಕ್ಕಿಗಳ ಚಿಲಿಪಿಲಿ ಕೇಳಿಸುತ್ತಿದ್ದರೂ ಆ ನಿಶ್ಶಬ್ದದೊಳಗೆ ಮಾನವನ ದುರಾಸೆಯ ಪ್ರತಿಧ್ವನಿ ಗಟ್ಟಿಯಾಗಿ ಕೇಳುತ್ತದೆ. ಸುರೇಶ ಮತ್ತು ಗೌರಿಯ ಪ್ರೀತಿ ಮಲೆನಾಡಿನ ಮಳೆಯಷ್ಟೇ ಸುಂದರ ಮತ್ತು ಆಳವಾದದು. ಸಣ್ಣ ಸಣ್ಣ ಕನಸುಗಳನ್ನು ಹೊತ್ತು ಹೊರಟ ಈ ದಂಪತಿ ಜುಗಾರಿ ಕ್ರಾಸ್ ಎಂಬ ನಿಗೂಢ ಸ್ಥಳವನ್ನು ದಾಟಿದ ಕ್ಷಣದಿಂದಲೇ ಅಪಾಯದ ನೆರಳಿನಲ್ಲಿ ನಡೆಯಬೇಕಾಗುತ್ತದೆ. ಪ್ರೀತಿಯ ಬಲದ ಮೇಲೆ ನಂಬಿಕೆಯಿಟ್ಟ ಇವರಿಗೆ ಕಾಡಿನ ಪ್ರತಿ ಮರದ ಹಿಂದೆ ಶತ್ರುವೊಬ್ಬನು ಕಾದಿರುವಂತೆ ಭಾಸವಾಗುತ್ತದೆ. ಕಥೆ ಮುಂದುವರಿದಂತೆ ಕೋಟಿ ಬೆಲೆ ಬಾಳುವ ಗಂಧದ ಮರಗಳ ಕಳ್ಳಸಾಗಾಣೆ, ಹಾದಿ ತಪ್ಪಿಸುವ ಬಂಗಾರದ ನಾಣ್ಯಗಳ ರಹಸ್ಯ ಮತ್ತು ಭೂಗತ ಲೋಕದ ಒಪ್ಪಂದಗಳು ಒಂದೊಂದಾಗಿ ಬಯಲಾಗುತ್ತವೆ. ಇಲ್ಲಿ ಯಾರೂ ಸಂಪೂರ್ಣ ಮಿತ್ರರಲ್ಲ, ಯಾರೂ ಶಾಶ್ವತ ಶತ್ರುಗಳಲ್ಲ. ದುಡ್ಡಿನ ಅಮಲದಲ್ಲಿ ಮನುಷ್ಯ ಎಷ್ಟು ಕೆಳಮಟ್ಟಕ್ಕೆ ಇಳಿಯಬಲ್ಲು ಎಂಬುದಕ್ಕೆ ಈ ಕಾಡಿನ ಕತ್ತಲ ದಾರಿಗಳೇ ಸಾಕ್ಷಿ. ಸುರೇಶ ಮತ್ತು ಗೌರಿ ಈ ಅಪಾಯಕಾರಿ ಜಾಲದಿಂದ ತಪ್ಪಿಸಿಕೊಳ್ಳಲು ಮಾಡುವ ಪ್ರಯತ್ನ ಪ್ರತಿ ಕ್ಷಣವೂ ಪ್ರೇಕ್ಷಕರನ್ನು ಕುರ್ಚಿಯ ಅಂಚಿಗೆ ತಂದು ನಿಲ್ಲಿಸುತ್ತದೆ. ಶಾಂತವಾಗಿ ಕಾಣುವ ಕಾಡಿನ ಹಿಂದೆ ಅಡಗಿರುವ ಭಯಾನಕ ಸತ್ಯಗಳು ನಿಧಾನವಾಗಿ ಬಿಚ್ಚಿಕೊಳ್ಳುತ್ತವೆ. ಉತ್ಕರ್ಷದ ಹಂತದಲ್ಲಿ ಗುಂಡಿನ ಸದ್ದು, ಚೀರಾಟ ಮತ್ತು ಕಾಡಿನ ನಿಗೂಢ ನಿಶ್ಶಬ್ದ ಎಲ್ಲವೂ ಒಂದೇ ಸಮಯದಲ್ಲಿ ಮುಖಾಮುಖಿಯಾಗುತ್ತವೆ. ಈ ಜೂಜಾಟದಲ್ಲಿ ಗೆಲ್ಲುವವರು ಯಾರು ಎಂಬ ಪ್ರಶ್ನೆ ತೀವ್ರವಾಗುತ್ತದೆ. ಪ್ರೀತಿಯ ಸತ್ವವೇ ಗೆಲ್ಲುತ್ತದೆಯೇ ಅಥವಾ ದಂಧೆಕೋರರ ದುರಾಸೆಯೇ? ಕಾನೂನು ಮತ್ತು ಅಕ್ರಮಗಳ ನಡುವಿನ ಗಡಿ ಇಲ್ಲಿ ಸಂಪೂರ್ಣ ಮಸುಕಾಗುತ್ತದೆ. ಜುಗಾರಿ ಕ್ರಾಸ್ ಎಂಬ ಈ ತಿರುವಿನಲ್ಲಿ ಪ್ರತಿಯೊಬ್ಬರೂ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಜೂಜಾಡುತ್ತಿರುವಂತೆ ಭಾಸವಾಗುತ್ತದೆ. ಒಂದು ಸಣ್ಣ ತಪ್ಪು ನಿರ್ಧಾರವು ಸಾವಿಗೆ ಆಹ್ವಾನವಾಗಬಹುದು. ಉಪಸಂಹಾರದಲ್ಲಿ ತೇಜಸ್ವಿಯವರು ಒಂದು ಗಂಭೀರ ಪ್ರಶ್ನೆಯನ್ನು ನಮ್ಮ ಮುಂದಿಡುತ್ತಾರೆ.
ಪ್ರಕೃತಿಯನ್ನು ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಬಲಿ ಕೊಡುತ್ತಿದ್ದರೆ ಅದರ ಪರಿಣಾಮ ಏನು? ಕಾಡು ಮಾತನಾಡುವುದಿಲ್ಲ, ಆದರೆ ಅದು ತನ್ನದೇ ಆದ ರೀತಿಯಲ್ಲಿ ಪ್ರತಿಕಾರ ತೀರಿಸಿಕೊಳ್ಳುತ್ತದೆ. ಈ ಕಾದಂಬರಿ ಕೇವಲ ಸಸ್ಪೆನ್ಸ್ ಕಥೆಯಲ್ಲ, ಅದು ಸಮಾಜದ ವಾಸ್ತವಿಕ ಸ್ಥಿತಿಗತಿಗಳ ಮೇಲಿನ ತೀಕ್ಷ್ಣ ಟಿಪ್ಪಣಿಯಾಗಿದೆ. ಕೊನೆಗೂ ಸುರೇಶ ಮತ್ತು ಗೌರಿ ಆ ಮರಣದ ಸುಳಿಯಿಂದ ಪಾರಾಗುತ್ತಾರಾ ಅಥವಾ ಜುಗಾರಿ ಕ್ರಾಸ್ ಎಂಬ ಅನಿಶ್ಚಿತ ತಿರುವಿಗೆ ಬಲಿಯಾಗುತ್ತಾರಾ ಎಂಬ ಕುತೂಹಲ ಓದುಗರನ್ನು, ಪ್ರೇಕ್ಷಕರನ್ನು ಒಳಗೆಳೆದುಕೊಳ್ಳುತ್ತದೆ. ಈ ಪ್ರಶ್ನೆಗಳ ಉತ್ತರಕ್ಕಾಗಿ ಈ ಮಹಾನ್ ಕೃತಿಯೊಳಗೆ ಇಳಿಯಲೇಬೇಕು. ಕೆಲವು ಸ್ಥಳಗಳು ಕಥೆ ಹೇಳುವುದಿಲ್ಲ, ಅವು ಕೇಳಿಸುತ್ತವೆ. ಜುಗಾರಿ ಕ್ರಾಸ್ ಕೂಡ ಹಾಗೆ. ಇದು ಒಂದು ರಸ್ತೆಯಲ್ಲ, ಇದು ಒಂದು ಎಚ್ಚರಿಕೆ ಮತ್ತು ಒಂದು ಮೌನ. ಸಖತ್ತಾಗಿದೆ ಗುರು, ಸಖತ್ತಾಗಿದೆ. ಯಪ್ಪ, ನನಗೆ ಗೂಸ್ ಬಂಪ್ಸ್ ಬರ್ತಿದೆ. ಏನು ಮಸ್ತಿದೆ ಗುರು. ನೀವು ಸಹ ಕನ್ನಡದಲ್ಲಿ ಇವಾಗಲೇ ಸ್ಟಾರ್ಟ್ ಮಾಡಿ. ಲೆಟ್ಸ್ ಗ್ರೋ ಕನ್ನಡ ಕಮ್ಯುನಿಟಿ. ಇದೇ ಥರ ಟೆಕ್ ರಿಲೇಟೆಡ್ ಕಂಟೆಂಟ್ಗೋಸ್ಕರ ಆ್ಯಂಡ್ ಕಂಟೆಂಟ್ ಕ್ರಿಯೇಷನ್ ವೀಡಿಯೋಸ್ಗೋಸ್ಕರ ಈ ಟೆಕ್ನೋಮಯ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ತಿ ಆ್ಯಂಡ್ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಬಾಯ್.